ಹೋರಾಟಕ್ಕೆ ನಿಂತ್ಕೊಂಡಿವಿ. ಭಾರತ್ ಮಾತಾ ಕೀ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಕಿಚ್ಚು ನಾಳೆವರೆಗೂ ಇರಬೇಕು. ನೀವೆಲ್ಲ ನಾಳೆ ರಿಪ್ಪಲಿಪೇಟೆಗೆ ಬರಬೇಕು. ನಂದು ಯಾವಾಗ ಒಂದು ಮಾತು ಇರಬೇಕು, ಬದಲಾಗಿರೋ ತಮ್ಮ ಬದಲಾಗ್ರಿ, ಬದಲಾಗೋದ್ರೊಳಗೆ ಮೊದಲಾಗ್ರಿ. ಹೊಸ ನಾಡು ಕಟ್ಟಕ್ಕೆ ಮುಂದಾಗ್ರಿ, ಜಾತಿ ಪಕ್ಷ ಒಂದಾಗ್ರಿ, ಜಾತಿ ಪಕ್ಷ ಮರೆತು ಒಂದಾಗ್ರಿ ಅಂತ ನಾನು ಯಾವಾಗ ಹೇಳ್ತಿದ್ದೆ, ಅದನ್ನು ಇವತ್ತು ನಗರದಲ್ಲಿ ನಾನು ಕಾಣ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ನಾನು ಈಗ ಹೇಳ್ತಾ ಇದ್ದೇನೆ. ನಿಜವಾಗಲೂ ನಿಮಗೆಲ್ಲ ಅಣ್ಣ ಧ್ಯಾನೇಂದ್ರಣ್ಣ ನಾವೆಲ್ಲ ಮಾತನಾಡಿಕೊಂಡು ಬರುವಂತಹ ಸಂದರ್ಭದೊಳಗೆ ಒಂದು ಮಾತು ಬರ್ತಾ ಇತ್ತು. ನಾನು ಹೇಳೋದಿಷ್ಟೇ, ಹೊಸನಗರ ವಿಧಾನಸಭಾ ಕ್ಷೇತ್ರ ಆಯ್ತು ಅಂದ್ರೆ ನಗರವನ್ನ ಯಾವತ್ತು ಬಿಟ್ಟುಕೊಡಲ್ಲ, ನಗರ ಅದರ ಮುಚ್ಚುಳಿಯೊಳಗೆ ಇರ್ತೈತಿ ಅನ್ನುವಂಥದ್ದನ್ನ ನಾವು ಹೇಳ್ತೇವೆ. ನಿಜವಾಗ್ಲೂ ಈ ಹೋರಾಟ ಬಹಳ ಯುವಕರು ಮತ್ತು ಉತ್ಸಾಹಿಗಳು, ನಮ್ಮೆಲ್ಲ ತಾಯಂದಿರು ಬಂದಾರ, ವಿದ್ಯಾರ್ಥಿಗಳು ಬಂದಾರ, ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ. ಎಲ್ಲ ನಾಯಕರುಗಳು ಬಂದಿದ್ದಾರೆ, ಸ್ವಾಮೀಜಿಗಳು ಬಂದಿದ್ದಾರೆ, ನಮ್ಮ ಚರ್ಚ್ ಗುರುಗಳು ಬಹಳ ಚೆನ್ನಾಗಿ ಮಾತಾಡಿದರು, ಮುಸ್ಲಿಂ ಬಾಂಧವ ಗುರುಗಳು ಬಹಳ ಚೆನ್ನಾಗಿ ಮಾತಾಡಿದರು. ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಾವು ಧನ್ಯವಾದಗಳನ್ನು ತಿಳಿಸೋಣ. ನಮ್ಮ ಗುರುಗಳು ಅದಾರ, ಇಲ್ಲೊಬ್ಬರು ನೀವೆಂದಿದ್ದು ಒಂದ್ ನಿಮಿಷ ಇಲ್ಲೆಲ್ಲ ನೋಡ್ರಿ. ಎಷ್ಟು ವರ್ಷ ಇವ್ರಿಗೆ? 96 ವರ್ಷ. ಅವರು ಇಲ್ಲಿಂದ ರಿಪ್ಪಲಿಪೇಟೆವರೆಗೂ ನಡೀತೀನಿ ಅಂತ ಹೇಳ್ಯಾರ. ನಾವು ಬರ್ಬೇಕಲ್ಲ ಅವ್ರ ಜೊತೆಗೆ. ಬರ್ತೀರಾ? ನಾಳೆ ಎಲ್ಲ ಕಾರ್ಯಕ್ರಮ ಬರ್ತೀರಾ? ಬರ್ತೇವೆ ಅಂತ ಹೋಗಿ ಜೋರಾಗಿ ಚಪ್ಪಾಳೆ ತಟ್ಟು. ಇದು ಸಾಕಾಗಿಲ್ಲ, ಇದು ನೀವು ನಗರದವರಲ್ಲ ಅಂತ ನಾನು ಅನ್ಕೊಳ್ತೀನಿ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕೆ ಚಪ್ಪಾಳೆ ತಡಿಸಿದ್ರಂದ್ರೆ ಪ್ರಮಾಣ ಮಾಡ್ದಂಗ ಅಂತಂದ್ರೆ ತೊಂದರೆ ಬರ್ತು ಸ್ವಾಮೀಜಿ ಅಂತ ಹೇಳಿ. ನಮ್ಮಮ್ಮ ಹೇಳಾತ್ರ ಅದಕ್ಕೆ ಯಾಕೆ ಸ್ವಾಮಿಗಳು 2 ಸಲ ಹೇಳಾತ್ರ ನಾ ತಟ್ಟಿಲ್ಲ ಅಂತ ಯಾರ್ಯಾರು ಕೇಳ್ಕೊಂಡಿಲ್ಲ ಅವ್ರು ಪ್ರಮಾಣ ಮಾಡ್ದಂಗ. ನಾಳೆ ಎಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ರಿ, ಬಹಳ ಯಶಸ್ವಿ ಕಾರ್ಯಕ್ರಮ ಮಾಡಿರಿ. ಎಲ್ಲ ಮುಖಂಡರು ಹೇಳುವ ಹಾಗೆ ಮುಂದಿನ ದಿನಮಾನದಲ್ಲಿ ಖಂಡಿತ ಕ್ಷೇತ್ರ ಆಗೇ ಆಗುತ್ತ. ಬಂದವರೆಲ್ಲ ನಾಯಕರಿದ್ದೀರಿ. ಬಹಳ ವಿಶೇಷವಾಗಿ ನಮ್ಮ ಯೋಧರು ಬಂದಾರೆ, ಹಿರಿಯ ಜೀವಿಗಳಾಗಿರುವಂತಹ ಯೋಧರು ಬಂದಿದ್ದಾರೆ. ಶಿವಮೊಗ್ಗ ಮತ್ತು ನಮ್ಮೆಲ್ಲ ಲೋಕಲ್ ಪತ್ರಕರ್ತರು ಬಂದಿದ್ದಾರೆ. ಹಾಗಾಗಿ ಹಿರಿಯ ಜೀವಿಗಳು ತುಂಬಾ ಜನ ಇದ್ದೀರಿ, ಎಲ್ಲ ಮುಖಂಡ್ರೆ ತಮಗೆಲ್ಲ ಧನ್ಯವಾದಗಳನ್ನ ತಿಳಿಸೋದ್ರ ಮುಖಾಂತರವಾಗಿ ಈಗ ನಾವು ಮಾಡಬೇಕಾಗಿರುವಂತದ್ದು ನಿಮಗೆಲ್ಲ ಪ್ರಸಾದದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಇದೆ. ಮರುಸ್ಥಾಪನೆಗೆ ಮುನ್ನುಡಿಯನ್ನ ಬರ್ತಾ ಇರುವಂತಹ ಪ್ರಮುಖ ಪೂಜ್ಯ ಅಭಿನವ ಚನ್ನಬಸವ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಆಸೀನರಾಗುವಂತ ಎಲ್ಲ ಗಣ್ಯಮಾನ್ಯರೇ, ಕರ್ಮಗುರುಗಳೇ, ಭಾಗವಹಿಸುವಂತ ಭಕ್ತಾದಿಗಳೇ, ಕೆಲವು ವರ್ಷಗಳಿಂದ ನಾಯಕರಿಲ್ಲದೆ ಅನಾಥವಾಗಿದ್ದಂತಹ ಈ ಹೊಸನಗರ ಕ್ಷೇತ್ರಕ್ಕೆ ಮತ್ತೆ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿಕೊಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಮತ್ತೆ ಈ ಒಂದು ಹೊಸನಗರ ಕ್ಷೇತ್ರವನ್ನ ಪುನಃಸ್ಥಾಪಿಸಬೇಕು ಅಂತ ತಾವೆಲ್ಲ ತೀರ್ಮಾನಿಸಿ ಒಗ್ಗಟ್ಟಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನೀವೆಲ್ಲ ಸೇರಿರೋದು ಬಹಳ ಸಂತಸದ ಸಂಗತಿ. ಈ ಹೋರಾಟ ಯಶಸ್ವಿ ಆಗಬೇಕು. ಮತ್ತೆ ಈ ಒಂದು ಕ್ಷೇತ್ರಕ್ಕೆ ಒಬ್ಬ ನಾಯಕರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂತ ದಿಸೆಯಲ್ಲಿ ಈ ಹೋರಾಟಕ್ಕೆ ಇವತ್ತು ಮತ್ತು ನಾಳೆ ಪ್ರತಿ ಮನೆಯ ಸದಸ್ಯರು ಈ ಕಾಲ್ನಡಿಗೆಯ ಜಾಥಾದಲ್ಲಿ ಮತ್ತು ನಾಳೆ ನಡೆಯುವ ಸಮಾರಂಭದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಯಶಸ್ಸನ್ನು ಗಳಿಸಿಕೊಳ್ಳಲಿಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ, ಹೋರಾಟ ಯಶಸ್ವಿಯಾಗಿ ಈ ಕ್ಷೇತ್ರ ಮತ್ತೆ ಬಂದು ನಮ್ಮೆಲ್ಲರಿಗೆ ಬೆಳಕನ್ನು ಕೊಡುವಂತ ಒಂದು ಸನ್ನಿವೇಶ ಬರಲಿಕ್ಕೆ ಹಾರೈಸ್ತಾ